ಸ್ನೇಹಿತರೆ, ಶಾರ್ಕ್ ಟ್ಯಾಂಕ್ ಶೋನಲ್ಲಿ ಈ ರೀತಿಯ ಒಂದು ಹೊಸ ಫೋನನ್ನ ಪರಿಚಯಿಸ್ತಾರೆ. ಇದರಲ್ಲಿ ಯಾವುದೇ ಕ್ಯಾಮ್ರಾ ಇಲ್ಲ, ಯಾವುದೇ ಬ್ಯಾಟ್ರಿ ಇಲ್ಲ. ಅಷ್ಟೇ ಯಾಕೆ, ಮೈಕ್ರೋಫೋನ್ ಕೂಡ ಇದರಲ್ಲಿ ಇಲ್ಲ. ಅಚ್ಚರಿ ಅಂದರೆ ಈ ಮೊಬೈಲ್ನಲ್ಲಿ ಸ್ಕ್ರೀನ್ ಕೂಡ ಇಲ್ಲ. ಈ ಕಂಪನಿ ಆರಂಭವಾಗಿದ್ದು 2014ರಲ್ಲಿ ಕಿಕ್ ಸ್ಟಾರ್ಟರ್ ಕ್ಯಾಂಪೇನ್ ಆಗಿ ಈ ಕಂಪನಿ ಬರೋಬ್ಬರಿ $18,000 ಅನ್ನ ರೈಸ್ ಮಾಡಿತ್ತು. ಆದರೆ ಇದು ಫೋನ್ ಅಲ್ಲ, ಬದಲಾಗಿ ಕೇವಲ ಮೊಬೈಲ್ ಆಕಾರದ ಒಂದು ಪ್ಲಾಸ್ಟಿಕ್ ಡಬ್ಬ ಅಷ್ಟೇ. ಈ ಕಂಪನಿ ಮೊಬೈಲ್ ಫೋನ್ನ ಹಾಗೆ ಕಾಣಿಸುವ ಪ್ಲಾಸ್ಟಿಕ್ ಡಬ್ಬವನ್ನ ಮಾರಿ 2 ವರ್ಷದಲ್ಲಿ $42,000ನಷ್ಟು ಲಾಭ ಗಳಿಸಿದ್ದಾರೆ. ಹಾಗಾದರೆ ಇದರ ಪ್ರಯೋಜನ ಆದರೂ ಏನು? ಜನ ಯಾಕೆ ಇದನ್ನ ಖರೀದಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಬಹುದು. ಪ್ರಯೋಜನ ಸಾಕಷ್ಟಿದೆ. ನಿಮಗೆಲ್ಲ ಗೊತ್ತಿದೆ, ಈಗಿನ ಜನರು ಸಿಕ್ಕಾಪಟ್ಟೆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಕೈಯಲ್ಲಿ ಮೊಬೈಲ್ ಬೇಕೇ ಬೇಕು ಅನ್ನುವವರು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಅಸಲಿ ಫೋನ್ನ ಫೀಲ್ ಬರುತ್ತೆ. ಈ ಫೋನ್ನಲ್ಲಿ ಒಂದು ಸೆಲ್ಫಿ ವರ್ಷನ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಕ್ಯಾಮ್ರಾದ ಬದಲಾಗಿ ಕನ್ನಡಿಯನ್ನ ಹಾಕಿದ್ದಾರೆ. ಈ ಮೊಬೈಲ್ ಫೋನ್ ಅಲ್ಲದ ಪ್ಲಾಸ್ಟಿಕ್ ಡಬ್ಬದ ಹೆಸರು ನೋ ಫೋನ್. ಕಾಲ ಎಲ್ಲಿವರೆಗೆ ಬಂದಿದೆ ನೋಡಿ. ಈ ನೋ ಫೋನ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.